ಓಂ ಪ್ರಕಾಶ್ ಹತ್ಯೆಗೆ ಕಾರಣವಾಯ್ತಾ ಆ 5 ಎಕರೆ ಜಮೀನು ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನಿನ್ನೆ ಹತ್ಯೆಗೆ ಒಳಗಾಗಿರೋ ಅಂತ ಓಂ ಪ್ರಕಾಶ್ ಕೊಲೆ ಏನಾಯಿತು, ಆ ಕೊಲೆಗೆ ಆ 5 ಎಕರೆ ಜಮೀನೇ ಕಾರಣ ಆಯ್ತಾ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ 17.20 ಎಕರೆ ಜಮೀನನ್ನ ಹೊಂದಿದ್ರು ಓಂ ಪ್ರಕಾಶ್. 17.20 ಎಕರೆ ಪೈಕಿ 7.20 ಎಕರೆ ಮಗ ಕಾರ್ತಿಕೇಶ್ ಹೆಸರಿನಲ್ಲಿತ್ತು. 10 ಎಕರೆ ಜಾಗ ಥರ್ಡ್ ಪಾರ್ಟಿ ಹೆಸರಿಗೆ ಮಾಡಿಟ್ಟಿದ್ದ ಓಂ ಪ್ರಕಾಶ್. 10 ಎಕರೆ ಪೈಕಿ 5 ಎಕರೆ ಜಾಗವನ್ನ ತಂಗಿಗೆ ಕೊಡೋಕ್ಕೋಸ್ಕರ ಓಂ ಪ್ರಕಾಶ್ ನಿರ್ಧಾರ ಮಾಡಿದ್ರು. ಇದೇ ಕಾರಣಕ್ಕೆ ಆಗಾಗ ಓಂ ಪ್ರಕಾಶ್ ಮತ್ತು ಅವರ ಪತ್ನಿ ಪಲ್ಲವಿ ಮಧ್ಯೆ ಗಲಾಟೆ ಕೂಡ ಆಗ್ತಾ ಇತ್ತು ಎನ್ನಲಾಗಿದೆ. ಇನ್ನು 5 ಎಕರೆ ಜಾಗಕ್ಕೋಸ್ಕರನೇ ಈ ಹತ್ಯೆ ನಡೆದಿದೆಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸನ್ಮಾನ್ಯ ಓಂ ಪ್ರಕಾಶ್ ಅವರು IPS ಆಫೀಸರು, ಉತ್ತರ ಕನ್ನಡದಲ್ಲಿ SP ಆಗಿದ್ದರು 90ರ ದಶಕದಲ್ಲಿ. ಅವರು ಕೆಲವೊಂದು ವಿವಾದಾತ್ಮಕವಾದಂಥ ಆಡಳಿತದಿಂದ ವಿವಾದವನ್ನು ಸಹಿತ ಕಟ್ಕೊಂಡಿದ್ರು, ಅದು ಬೇರೆ ವಿಷಯ. ಅದರ ಹೊರತಾಗಿ ವೈಯಕ್ತಿಕವಾಗಿ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ನನಗೆ ಅವರ ಜೊತೆ ತುಂಬ ಆತ್ಮೀಯತೆಯೇ ಇತ್ತು. ಇದರ ಹೊರತಾಗಿ ಅವರಿಗೆ ಈ ಸಾಹಿತ್ಯ ಸಂಸ್ಕೃತಿಗಳೆಲ್ಲ ತುಂಬ ಆಸಕ್ತಿ ಇತ್ತು. ಒಳ್ಳೆಯ ಸಾಹಿತ್ಯದ ಓದುಗರು ಆಗಿದ್ದರು. ನಾನೊಬ್ಬನೇ ಅಲ್ಲದೆ ಈ ಜಿಲ್ಲೆಯಲ್ಲಿ ಅನೇಕ ಜನ ಸಾಹಿತಿಗಳ ದೋಸ್ತಿನೂ ಇತ್ತು ಅವರಿಗೆ. ಸಿರಿಸಿ ಕಡೆ ಆಗಲಿ ಅಥವಾ ರೈಟರು, ಒಳ್ಳೊಳ್ಳೆ ಪ್ರೊಫೆಸರ್ಗಳು, ಇವುಗಳ ಎಲ್ಲ ಒಂದು ಪೊಲೀಸ್ ಆಫೀಸರು ಸಾಂಸ್ಕೃತಿಕ ಮನಸ್ಸಿನವರೊಂದಿಗೂ ಸಹಿತ ಒಡನಾಟ ಅವರಿಗೆ ಇತ್ತು. ನಮ್ಮ ಒಂದು ಕೃಷಿ ಕಾರ್ಯಕ್ರಮಕ್ಕೆ ಅವರನ್ನು ಗೆಸ್ಟಾಗಿ ನಾನು ಕರೆದಿದ್ದೆ. ಆ ಸಂದರ್ಭದಲ್ಲಿ ಅವರಿಗೆ ಕಾರವಾರಕ್ಕೂ ಸಹಿತ ಬಂದಿದ್ದರು. ತಪ್ಪು ಮಾಹಿತಿ ಹೋಗಿ ಕಾರ್ಯಕ್ರಮದಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಆಮೇಲೆ ಅದರ ಬಗ್ಗೆ ತುಂಬ ವ್ಯಥೆ ಪಟ್ಕೊಂಡ್ರು. ಅಂದರೆ ಒಂದು ರೈತರ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು, ಯಾರೋ ನನಗೆ ಮಿಸ್ಗೈಡ್ ಮಾಡಿಬಿಟ್ರು ಅನ್ನುವಂಥ ಒಂದು ಅಭಿಪ್ರಾಯನ ಸಹಿತ ವ್ಯಕ್ತಪಡಿಸಿ ತುಂಬ ವ್ಯಥೆ ಪಟ್ಕೊಂಡ್ರು. ಆದರೆ ಅವರಿಗೆ ಇಂಥ ಒಂದು ದುರಂತ ಸಾವು ಬಂದಿರೋದು ತುಂಬ ದುಃಖಕರ. ಏನೇ ಇರಲಿ, ಒಂದು ಒಳ್ಳೆಯ ಆಫೀಸರ್ ಆಗಿದ್ದವ್ರನ್ನ ಕಳ್ಕೊಂಡಿದ್ದೀವಿ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಇಲ್ಲಿದ್ದಾಗ ಹೆಂಗಿತ್ತು ಸರ್ ಸಂಬಂಧ? 90 ದಶಕದಲ್ಲಿ 1990ನೇ ಇಸ್ವಿಯಲ್ಲಿ ಇದ್ದವರು. ಬಟ್ ಅವರು ಒಳ್ಳೆಯ ಆಫೀಸರು ಅಂತ ಹೇಳ್ತಿದ್ರು. ಕೆಳವರ್ಗದವ್ರ ಬಗ್ಗೆ, ದೀನದಲಿತರ ಬಗ್ಗೆ ಎಲ್ಲ ತುಂಬ ಕಾಳಜಿ ಇತ್ತು ಅಂತಲೂ ಹೇಳ್ತಾಯಿದ್ರು. ಅವ್ರ ಬಗ್ಗೆ ಹೇಳ್ತಿದ್ರು. ಅವರು ಮನೆಯಲ್ಲಿ ಈ ಪೊಲೀಸು ಅಧಿಕಾರಿಗಳು ಏನಾದರೂ ಕೆಲಸಕ್ಕೆ ಇದ್ದರೆ ಅವರು ತುಂಬ ಚೆನ್ನಾಗಿ ಸಹಿತ ಊರು ನೋಡ್ಕೊಳ್ತಿದ್ರು ವೈಯಕ್ತಿಕವಾಗಿ ಅಂತ. ಅವ್ರ ಬಗ್ಗೆ ಸಾಹೇಬರು ಒಳ್ಳೆಯವರು ಅನ್ನುವಂಥ ಭಾವನೆ ಎಲ್ಲ ಅಧೀನಾಧಿಕಾರಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೀಪ್, ಜಮೀನಿನ ವಿಚಾರಕ್ಕೋಸ್ಕರನೇ ಈ ಕೊಲೆ ಆಗಿದೆ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ದಿದೆ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಆ ಜಮೀನು ಯಾರ ಹೆಸರಲ್ಲಿತ್ತು? ಆಕ್ಚುಲ್ ಆಗಿ ಈ ಜಮೀನು ವಿವಾದಕ್ಕೆ ಏನಾದರೂ ಒಳಗಾಗಿತ್ತಾ, ಅಥವಾ ಇವರನ್ನೇ ನೇರವಾಗಿ ತನ್ನ ತಂಗಿಯ ಹೆಸರಲ್ಲಿ ಮಾಡಕ್ ಮುಂದಾಗಿದ್ದೆ ಈ ಹತ್ಯೆಗೆ ಕಾರಣ ಆಗಿರಬಹುದು ಅಂತೀರಾ? ಹೌದು ಮಧುಸೂದನ್, ಏನು ನಿವೃತ್ತ DGP ಓಂ ಪ್ರಕಾಶ್ ಅವರ ಹತ್ಯೆಯಾಗಿತ್ತು. ಏನು ನಿನ್ನೆ ದಿನ ನಡೆದಂತ ಹತ್ಯೆ ಸ್ವತಃ ಪತ್ನಿಯೇ ಅವರ ಹತ್ಯೆಯನ್ನ ಮಾಡಿರೋದು ಬೆಳಕಿಗೆ ಬಂದಿತ್ತು. ಈಗ ಸದ್ಯ ಪತ್ನಿ ಮತ್ತು ಪುತ್ರಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರತಕ್ಕಂಥದ್ದು. ಇನ್ನು ಈ ಹತ್ಯೆ ಹಿಂದೆ ಏನು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಏನು ಆಸ್ತಿ ವಿವಾದವೇ ಕಾರಣ ಅನ್ನೋ ಈಗ ಸಾಕಷ್ಟು ಚರ್ಚೆ ನಡೀತಿರತಕ್ಕಂಥದ್ದು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1991ರಿಂದ 93ರವರೆಗೆ ಏನು ಇಲ್ಲಿ ಜಿಲ್ಲೆಯ SP ಆಗಿ ಓಂ ಪ್ರಕಾಶ್ ಅವರು ಕರ್ತವ್ಯವನ್ನ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಇಲ್ಲಿನ ಒಂದು ಪರಿಸರಕ್ಕೆ ಮನಸ್ಸು ಇಲ್ಲಿ ಒಂದು ಜಾಗನ ಖರೀದಿ ಮಾಡಬೇಕು ಅನ್ನೋ ಒಂದು ಮನಸ್ಸನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಏನ್ ಜೋಯಿಡಾ ತಾಲೂಕು ಅಂತ, ಈ ಜೋಯಿಡಾ ತಾಲೂಕು ಅಂದ್ರೆ ಸಾಕಷ್ಟು ಪ್ರವಾಸಿಗರು ಬರುವಂತಹ ಏನ್ ಕಾಳಿ ನದಿ ತಟದಲ್ಲಿ ಇರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಜಾಗವನ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ಜೋಯಿಡಾದ 2 ಕಡೆ ಸುಮಾರು 17 ಎಕರೆ ಜಾಗವನ್ನ ಈಗ ಓಂ ಪ್ರಕಾಶ್ ರಾವ್ ಮಾಡಿರತಕ್ಕಂಥದ್ದು. ಅದರಲ್ಲಿ ಏನ್ ಜೋಯಿಡಾ ಸಾಮ ಜೋಯಿಡಾ ಅಂತ ಈ ಭಾಗದಲ್ಲಿ 2 ಎಕರೆ 17 ಗುಂಟೆ ಜಾಗ ಮಾಡಿದ್ದಾರೆ. ಈ ಜಾಗ ಏನು ಅವರ ಪುತ್ರ ಕಾರ್ತಿಕೇಶನ್ ಅವರ ಹೆಸರಲ್ಲಿದೆ. ಇದು ಬಿಟ್ಟು ಏನ್ ಜೋಯಿಡಾದ ಬಾಡಗುಂದ ಅಂತ ಈ ಪ್ರದೇಶದಲ್ಲಿ, ಅಂದ್ರೆ ಗಣೇಶ್ ಗುಡಿ ಅಂತ ಪ್ರದೇಶ, ಸಾಕಷ್ಟು ರೆಸಾರ್ಟ್ ಗಳಿರುವಂತಹ ಪ್ರದೇಶ, ಜೊತೆಗೆ ರಿವರ್ ರಾಫ್ಟಿಂಗ್ ಆಗಂತ ಪ್ರದೇಶ. ಇಲ್ಲಿ 15 ಎಕರೆ ಜಾಗವನ್ನ ಏನು ಓಂ ಪ್ರಕಾಶ್ ಅವರು ಮಾಡಿದ್ರು. ಅದರಲ್ಲಿ 5 ಎಕರೆ ಜಾಗ ಏನು ಕಾರ್ತಿಕ್ ಹೆಸರಲ್ಲಿದ್ರೆ, ಇನ್ನು 10 ಎಕರೆ ಬೇನಾಮಿ ಅಂದ್ರೆ ಬೇರೆ ಒಬ್ಬರ ಹೆಸರಿನಲ್ಲಿ ಇವರು ಜಾಗನ ಖರೀದಿ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಇವರ ತಂಗಿ ಒಬ್ರು ಜೋಯಿಡಾದಲ್ಲೇ ಹಿಂದಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರ ಹೆಸರಿನಲ್ಲಿ ಏನು ಬೇರೆ ಹೆಸರಲ್ಲಿದ್ದಂತಹ ಜಾಗ ಅದರಲ್ಲಿ 5 ಎಕರೆನ ಅವರ ಹೆಸರಲ್ಲೇ ಮಾಡಿಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಅವರ ಪತ್ನಿಗೆ ಲಭ್ಯ ಆಗಿತ್ತು. ಇದೇ ವಿಚಾರದಲ್ಲಿ ಸಾಕಷ್ಟು ಗಲಾಟೆ ಆಗ್ತಿತ್ತು. ಪತ್ನಿ ಮತ್ತು ಪುತ್ರಿಯ ನಡುವೆ ತಂಗಿಗೆ ಮಾಡ್ಕೊಡ್ಬೇಡಿ ಅನ್ನೋ ವಿಚಾರದಲ್ಲಿ ಜಗಳ ಆಗ್ತಿತ್ತು. ಇದೇ ಕಾರಣದಿಂದ ಅವರ ಹತ್ಯೆ ಆಗಿದೆ ಅನ್ನೋ ಚರ್ಚೆ ನಡೀತಿರ್ತಕ್ಕಂಥದ್ದು. ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಕಾರಣಕ್ಕೆ ಹತ್ಯೆ ನಡೆದಿದೆಯಾ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯಾ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬರುತ್ತದೆ. ಮಧುಸೂದನ್, ಓಂ ಪ್ರಕಾಶ್ ಅವರು 1991ರಿಂದ 93ರ ತನಕ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು.
ಅಲ್ಲಿಯ ವಾತಾವರಣಕ್ಕೆ ಪರಿಸರಕ್ಕೆ ಮನಸೋತು ಅಲ್ಲಿ ಜಮೀನನ್ನು ಖರೀದಿ ಮಾಡಿದರು. ಕಾಳಿ ನದಿ ತಟದಲ್ಲೇ ಇತ್ತು ಜಮೀನು. ತನ್ನ ಮಗ ಕಾರ್ತಿಕೇಶ್ ಅವರ ಹೆಸರಲ್ಲಿ ನೇರವಾಗಿ ಜಮೀನನ್ನು ಅವರು ವಿಲ್ ಮಾಡಿಟ್ಟಿದ್ರು. ಬಾಕಿ ಇರೋವಂಥ 10 ಎಕರೆನ ಥರ್ಡ್ ಪಾರ್ಟಿಗೆ ಮಾಡಿಕೊಡೋ ಅಂಥ ನಿರ್ಧಾರವನ್ನು ಓಂ ಪ್ರಕಾಶ್ ಮಾಡಿದರು. ಅದರಲ್ಲಿ 5 ಎಕರೆ ಜಾಗವನ್ನು ತನ್ನ ತಂಗಿಯ ಹೆಸರಿಗೆ ಮಾಡಲಿಕ್ಕೆ ಓಂ ಪ್ರಕಾಶ್ ಮುಂದಾಗಿದ್ದರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಪಲ್ಲವಿ ಹಾಗೂ ಓಂ ಪ್ರಕಾಶ್ ನಡುವೆ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು. ಇದರ ಹಿನ್ನೆಲೆಯಲ್ಲೇ ನಿನ್ನೆ ಕೊಲೆಯಾಗಿರುವಂಥ ಸಾಧ್ಯತೆಗಳು ಇದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮೂಲಗಳ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.